ನಿಧಾನ. ಆಕಾಶ್ ಹೇಗಿದ್ಯಪ್ಪ? ಏನು ಮಾಡ್ತಿದ್ಯಾ? ರಚನಾ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ರಚನಾನು ಚೆನ್ನಾಗಿದ್ದಾಳೆ. ಆಕಾಶ್ ಆಕಾಶ್ ಹೇಗಿದ್ಯಾ ಕಂದ? ಏನೋ ಇದು, ಎಷ್ಟೊಂದು ಸ್ವರ್ಗೋಗಿದ್ಯಾ? ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಿನ್ನ ಹೆಂಡತಿ ನಿನ್ಗೆ ಹೊತ್ತೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡಿ ಹಾಕ್ತಾ ಇಲ್ವಾ? ನೋಡಿ, ನೀವೀಗ ಯೋಚನೆ ಮಾಡಬೇಕಾಗಿರೋದು ಆಕಾಶ್ ಬಗ್ಗೆ ಅಲ್ಲ, ರಚನನ್ ಬಗ್ಗೆ. ಶ್ರದ್ಧಾ, ರಚನಾ ಏನಾಗಿದೆಯಮ್ಮ? ಆಕಾಶ್, ನೀವೇ ಹೇಳಿ. ಅದು ರಚನಾಂಗೆ ಇವಾಗ 6 ತಿಂಗಳು. ನಾನು ಒಂದು ಸಣ್ಣ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೆ. 1 ತಿಂಗಳ ಹಿಂದೆ ಕೆಲಸ ಕಳ್ಕೊಂಡೆ. ಅದಾದಮೇಲೆ ಕೈಯಲ್ಲಿ ಕಾಸು ಇಲ್ಲ, ಮಾಡೋಕ್ಕೆ ಬೇರೆ ಕೆಲಸನೂ ಇರಲಿಲ್ಲ. ರಚನಾ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು. ಅಲ್ಲದೆ ಡಾಕ್ಟ್ರು ಕೂಡ ರಚನಾನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಅಂದಿದ್ರು. ಮನೆ ನಡೆಸೋದೇ ಕಷ್ಟ ಆಗೋಗಿತ್ತು. ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ತುಂಬ ಟೆನ್ಷನ್ ಆಗೋಗಿತ್ತು. ಓ, ಅಷ್ಟರಲ್ಲಿ ಶ್ರದ್ಧಾಗೆ ಈ ವಿಷಯ ಗೊತ್ತಾಯ್ತು. ಅದಕ್ಕೆ ನಿಮ್ಮನ್ನ ಮನೆ ಕರ್ಕೊಂಡ್ ಬಂದ್ಲು ಅಲ್ವಾ? ಹಾಂ ಅಣ್ಣ. ಗೊತ್ತಿತ್ತು. ಶ್ರದ್ಧಾ, ನಿನ್ನ ಮೇಲೆ ಹೆಮ್ಮೆ ಇದೆ ನನಗೆ. ಶ್ರದ್ಧಾ ಯಾವುದೇ ಕೆಲಸ ಮಾಡಿದ್ರು ಅದು ಸರಿಯಾಗೇ ಇರುತ್ತೆ. ಒಂದ್ಸತಿ ಅವಳು ಏನೇ ಕೆಲಸ ಮಾಡಿದ್ರು ಅದನ್ನು ಮತ್ತೆ ಪ್ರಶ್ನೆ ಮಾಡೋದೇ ಬೇಕಾಗಿಲ್ಲ. ಶಿ ಈಸ್ ಆಲ್ವೇಸ್ ರೈಟ್. ಅಂದ್ರೆ ಮನಸ್ಸಲ್ಲಿ ಸಂಪೂರ್ಣ ವಿರುದ್ಧವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇರ್ಲಿ, ಮುಂದೇನಾಗತ್ತೆ ಅನ್ನೋದು ಗೊತ್ತಿದ್ರು ಈ ನಿರ್ಧಾರ ತಗೊಳ್ಳೇಬೇಕಿತ್ತು ನಾನು. ಯಾಕೆ ಶ್ರದ್ಧಾ, ಏನಾಯ್ತು? ಯಾಕೆ ಸುಮ್ಮನಿದೆಯಾ? ನೋಡು, ಆಕಾಶ ರಚನಾ ಮದುವೆ ಆದಾಗ ನನಗೂ ಸ್ವಲ್ಪ ಬೇಜಾರಿತ್ತು. ಏನಾಯ್ತು ಅನ್ನೋದು ನಿನಗೂ ಗೊತ್ತು, ಎಲ್ರಿಗೂ ಗೊತ್ತು. ಅದೆಲ್ಲ ಮುಗಿದೋಗಿರೋ ಕತೆ. ಈಗ ನೀ ನನ್ನ ಹೆಂಡತಿ, ನಿನ್ನೇ ನಾನು ಇಷ್ಟಪಡ್ತಿದ್ದೀನಿ, ಪಡ್ತಿರ್ತೀನಿ. ಸೊ ಡೋಂಟ್ ವರಿ. ನೀನು ಮಾಡಿರೋ ಯಾವುದೇ ಕೆಲಸದ ಬಗ್ಗೆ ನನಗೆ ಖುಷಿ ಇರುತ್ತೆ ಹೊರತು ಅದರಿಂದ ಖಂಡಿತ ಬೇಜಾರಾಗಲ್ಲ. ಭುವನ್ ಹೇಳಿದ್ಮೇಲೆ ಮುಗ್ದೇ ಹೋಯ್ತು. ಶ್ರದ್ಧಾ, ನೀನು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಆಕಾಶ್, ರಚನಾ, ನೀವಿಬ್ರು ಈ ಮನೆಗೆ ಸೇರಿದವರು. ಯಾವುದೇ ಮುಜುಗರ ಬೇಡ. ಚಂಚಲ, ಇವರಿಬ್ರನ್ನ ಕರ್ಕೊಂಡು ಹೋಗು, ರೆಸ್ಟ್ ಮಾಡಲಿ. ರಚನಾ, ನಿನಗೇನೇ ಬೇಕನ್ಸಿದ್ರು ನನ್ನ ಕೇಳು, ಮುಜುಗರ ಪಟ್ಕೋಬೇಡ. ನೀನು ಈ ಮನೆಯವಳು. ಸರಿ ಅಜ್ಜಿ, ಥ್ಯಾಂಕ್ಸ್. ನಿಮ್ಮೆಲ್ಲರಿಂದ ತುಂಬ ಉಪಕಾರ ಆಯಿತು. ಛೇ, ಉಪಕಾರ ಅನ್ನೋ ಮಾತೆಲ್ಲ ಬೇಕಾಗಿಲ್ಲ.